It's a primary duty of every government, democratic government. ಯಾಕಂದ್ರೆ ಸಾರ್ವಜನಿಕರ ಹಣ ಖರ್ಚು ಮಾಡುವಾಗ ಪಾರದರ್ಶಕತೆ ಇರಬೇಕು. ಪ್ರತಿಯೊಂದು ಪೈಸೆಗೂ ಕೂಡ ಲೆಕ್ಕ ಇಟ್ಟಿರಬೇಕು. ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ, ಅಧಿಕೃತ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ಗಳ ಆಧಾರದ ಮೇಲೆ ನೀವು ಬಹಿರಂಗ ಪತ್ರ ಬರೆದರೆ ಕೊಡಲ್ಲ. ನಾವು ಬೇರೆ ಬೇರೆ ಸೋರ್ಸ್ಗಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹೇಳಿದ್ರೆ ಅದಕ್ಕೆ ಸುಳ್ಳು ಅಂತ ಹೇಳ್ತೀರಿ. ಕಮ್ ಔಟ್ ವಿತ್ ದಿ ಫ್ಯಾಕ್ಟ್ಸ್. Place all the facts before the people. Why do you suppress it? ಅದಕ್ಕೆ ಏನು ಹೇಳ್ತಾರೆ ನೋಡಿ, ಸಿದ್ದರಾಮಯ್ಯನವರು ಕೊರೋನಾ ಅಂತ ರೋಗ ದೇಶದಲ್ಲಿ ಜನರನ್ನ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ, ಜಗತ್ತಿನಲ್ಲೇ ಸಂಕಷ್ಟಕ್ಕೆ ಈಡು ಮಾಡಿದೆ. ನಮ್ಮ ಜೊತೆ ಕೋಆಪರೇಟ್ ಮಾಡ್ದೇನೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ ಅಂತೇಳಿ ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತೇಳಿ ಕೇಳಬೇಕಾಗ್ತದೆ. ನಾವು ಆಲ್ ಅಲಾಂಗ್ ದೇಶದಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷಾತೀತವಾಗಿ ನಾವು ಬೆಂಬಲ ಕೊಟ್ಟು ಬಂದಿದ್ದೀವಿ. ಕರ್ನಾಟಕದಲ್ಲಿ ನಾನು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸಹಕರಿಸ್ಕೊಂಡು ಬಂದಿದ್ದೀವಿ. ನಮ್ಮ ಸಹಕಾರ, ನಮ್ಮ ಬೆಂಬಲ, ನಮ್ಮ ಭಾಗವಹಿಸುವಿಕೆ ಜನರ ಜೀವವನ್ನು ಉಳಿಸಲಿಕ್ಕೆ ಮಾತ್ರ. ಜನರ ಜೀವವನ್ನು ಉಳಿಸಲಿಕ್ಕೆ ನಮ್ಮ ಸಹಕಾರ, ಬೆಂಬಲ ನಿರಂತರವಾಗಿರುತ್ತದೆ. ನಾವು ಇವ್ರಿಗಿಂತ ಒಂದು ಹೆಜ್ಜೆ ಮುಂದಿರ್ತೀವೋ ಹೊರತು ಹಿಂದೆ ಇರಲ್ಲ. ಆದರೆ ಕೋವಿಡ್-19 ಅಂತ ರೋಗ ಇವತ್ತು ದೇಶವನ್ನ ಕಾಡ್ತಾ ಇರುವಾಗ, ರಾಜ್ಯವನ್ನ ಕಾಡ್ತಾ ಇರುವಾಗ ನೀವು ಲೂಟಿ ಹೊಡಿಲಿಕ್ಕೆ ಕೈ ಹಾಕಿದಿರಲ್ಲ, ಅದಕ್ಕೆ ಸಹಕಾರ ಕೊಡಬೇಕಾ? ದಿಸ್ ಇಸ್ ದಿ ಕ್ವಶನ್ ಐ ಆಮ್ ಆಸ್ಕಿಂಗ್ ದಿ ಪೀಪಲ್, ಐ ಆಮ್ ಆಸ್ಕಿಂಗ್ ಯು. ಕೊಡಬೇಕಾ ಇವರಿಗೆ? ಯಡಿಯೂರಪ್ಪನವರೇ ಹೇಳಿ, ನೀವೇ ಇದಕ್ಕೆ ಸಹಕಾರ ಕೊಡಬೇಕಾ? ನಾವು ಭ್ರಷ್ಟಾಚಾರದ ವಿಚಾರವನ್ನ, ವ್ಯವಹಾರವನ್ನ ನಾವು ಜನರಿಗೆ ತಿಳಿಸ್ತೇ ಹೋದ್ರೆ ವಿ ಆರ್ ಗೋಯಿಂಗ್ ಟು ಬಿ ಫೇಲ್ಡ್ ಇನ್ ಅವರ್ ಡ್ಯೂಟಿ. ಇದು ಜನದ್ರೋಹ ಆಗ್ತದೆ. ನೀವು ಮಾಡಿರ್ತಕ್ಕಂಥ ಜನದ್ರೋಹ ಕೆಲಸವನ್ನ ನಾವು ಬಯಲು ಮಾಡದೆ ಹೋದ್ರೆ ನಾವು ಜನದ್ರೋಹಿಗಳಾಗ್ತೀವಿ. ಇದನ್ನ ಇವತ್ತು ಜನರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಈ ಅಶ್ವಥ್ ನಾರಾಯಣ ಅವರು ಮತ್ತು ಇವರು ಯಾರು, ಶ್ರೀರಾಮ್, 324 ಕೋಟಿ ಮಾತ್ರ ನಾವು ಖರ್ಚು ಮಾಡಿರೋದು. ಅದಕ್ಕಿಂತ ಒಂದು ಪೈಸೆನೂ ನಾವು ಖರ್ಚು ಮಾಡಿಲ್ಲ ಅಂತ ಇವರು ಹೇಳ್ತಾರೆ. ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ನಾವು ಬರೀ 33 ಕೋಟಿ ಹೇಳಿದ್ದೀವಿ, ಖರ್ಚು ಮಾಡಿದ್ದೀವಿ. 33 ಸುಳ್ಳು ಹೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹೇಳ್ತಾರೆ. ನನ್ನ ಪ್ರಕಾರ, ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಮತ್ತು ಕೆಲವು ದಾಖಲೆಗಳ ಪ್ರಕಾರ ಆರೋಗ್ಯ ಇಲಾಖೆ 700 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಕೆಲವು ಖರ್ಚಾಗಿದೆ, ಕೆಲವು ಪೈಪ್ಲೈನ್ ಅಲ್ಲಿ ಇದಾವೆ. ಬಿಬಿಎಂಪಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು 200 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಜಿಲ್ಲಾ ಆಡಳಿತಗಳಿಗೆ
SDRFನಿಂದ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು 742 ಕೋಟಿ. ಕಾರ್ಮಿಕ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 1,000 ಕೋಟಿ. ನಾನು ಇದಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 815 ಕೋಟಿ. ಇದಕ್ಕೆ ಅನೆಕ್ಸ್ ಇಲ್ಲಿ ದಾಖಲಾತಿ ಅನೆಕ್ಷರ್ 1 ಅಂತ ಕೊಟ್ಟೆ, ಈಗ ಕೊಡ್ತೀವಿ ಅದನ್ನೆಲ್ಲ ನಿಮಗೆ. ಅನೆಕ್ಷರ್ 1 815 ಕೋಟಿ. ಜಿಲ್ಲಾಡಳಿತದಿಂದ SDRFನಿಂದ ಖರ್ಚು ಮಾಡಿರ್ತಕ್ಕಂಥದ್ದು 742 ಕೋಟಿ. ಅನೆಕ್ಷರ್ 2 ದಾಖಲಾತಿ ನಂಬರ್ 2. ಕಾರ್ಮಿಕ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 1,000 ಕೋಟಿ. ಅನೆಕ್ಷರ್ 3 ದಾಖಲಾತಿ ನಂಬರ್ 3. ಇವರೇನೆ ಹಿಂದುಳಿದ ವಿಭಾಗ ಮತ್ತು ಅಲ್ಪಸಂಖ್ಯಾತರ ಸಮಿತಿ ಇದೆಯಲ್ಲ, ಅದರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದ ಸ್ಟೇಟ್ಮೆಂಟ್ ಈಸ್ ಪ್ರೊಡ್ಯೂಸ್ಡ್. $1,000 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಡೀಟೇಲ್ಸ್ ಹೇಳಕ್ ಹೋಗಲ್ಲ, ಯಾವ ರೀತಿ ಖರ್ಚು ಮಾಡಿದ್ದಾರೆ, ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ, ಫುಡ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇವರು 500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. 500 ಕೋಟಿಗಳನ್ನು ಖರ್ಚು ಮಾಡಿದ್ದಾರೆ. ಕೋವಿಡ್ ಆರೈಕೆ ಕೇಂದ್ರಕ್ಕೆ ಹಾಸಿಗೆ ದಿಂಬು ಖರೀದಿಗೆ 160 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಖರೀದಿಸಿ ಸರಬರಾಜು ಮಾಡಿರುವ ಉಪಕರಣಗಳ ಮೌಲ್ಯ 50 ಕೋಟಿ. ಒಟ್ಟು 4,167 ಕೋಟಿ. ಒಟ್ಟು 4,167 ಕೋಟಿ. ರಾಮುಲು ಹೇಳಿರೋದೆಷ್ಟು? 324 ಕೋಟಿ. ನಾನು ಅದಕ್ಕೆ ಹೇಳಿದೆ 4,167 ಕೋಟಿ ಖರ್ಚಾಗಿದೆ. ಅದರಲ್ಲಿ ಕನಿಷ್ಠ, ಯಾಕಂದ್ರೆ ಈ ಐಟಮ್ಗಳಲ್ಲಿ 1 ಪಟ್ಟು 2 ಪಟ್ಟು 3 ಪಟ್ಟು ಹೆಚ್ಚಾಗಿ ಕೊಂಡ್ಕೊಂಡಿದ್ದಾರೆ. ಮಾರ್ಕೆಟ್ ರೇಟ್ಗಿಂತ 1 ಪಟ್ಟು 2 ಪಟ್ಟು 3 ಪಟ್ಟು ಹಿಂಗೆಲ್ಲ ಕೊಂಡ್ಕೊಂಡಿದ್ದಾರೆ. ನಾನು ಕನಿಷ್ಠ 2,000 ಕೋಟಿ ರೂಪಾಯಿಯನ್ನ ಅಧಿಕಾರಿಗಳು ಮಂತ್ರಿಗಳು ಜೇಬಿಗೆ ಸೇರಿಸ್ಕೊಂಡಿದ್ದಾರೆ, ಮಂತ್ರಿಗಳ ಜೇಬು ಹೋಗಿದೆ ಅಂತ ಹೇಳಿ ಆರೋಪ ಮಾಡಿದ್ದೆ. ದಿಸ್ ಈಸ್ ಬೇಸ್ಡ್ ಆನ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್ ರಿಸೀವ್ಡ್, ಐ ಹ್ಯಾವ್ ಗಾಟ್. ನೌ ಐ ಆಮ್ ಪ್ರೊಡ್ಯೂಸಿಂಗ್ ಬಿಫೋರ್ ಯು. ಆನ್ ದಿ ಬೇಸ್ ಆಫ್ ಇಟ್ ಹೇಳಿದ್ದೆ. ಯಾರು ಸುಳ್ಳು ಹೇಳಿರೋರು ಈಗ? ಸಿದ್ದರಾಮಯ್ಯ, ರಾಮುಲು, ಅಶ್ವಥ್ ನಾರಾಯಣ. ಹೂ ಸೆಡ್ ಇಟ್? ಯಾರು ಸುಳ್ಳು ಹೇಳಿದ್ದಾರೆ? ಅದಕ್ಕೆ ಕಮ್ ಔಟ್ ವಿತ್ ದಿ ಟ್ರೂತ್. Place before the whatever documents you have, place all of them before the, because ನಾವು ಸರ್ಕಾರ ನಡೆಸ್ತಾ ಇಲ್ಲ, ನೀವು ಸರ್ಕಾರ ನಡೆಸೋರು. All the documents are with you. All the meeting proceedings are with you. All the proceedings in the files are with you. Place all of them before the people. Let the people know. In democracy, who is wrong, who is right. We have discharged our duties sincerely, because ಒಂದೊಂದು ಪೈಸೆನೂ ಕೂಡ ಸರ್ಕಾರ ಖರ್ಚು ಮಾಡ್ತಕ್ಕಂಥ ಹಣನ ನಾವು ಕಣ್ಣಲ್ಲಿ ಎಣ್ಣೆ ಇಟ್ಟುಕೊಂಡು ನೋಡ್ಬೇಕಾಗುತ್ತೆ ಉದೋಪಕ್ಷವಾಗಿ. ಆ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ಇವ್ರು ಹೇಳ್ತವೆಲ್ಲ ಹೇಳಕ್ ಹೋದ್ರೆ ಈಗ ಎಷ್ಟು ಉದ್ದಕ್ಕೂ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ.
ನರೇಂದ್ರ ಮೋದಿ ಅವರು 24 ಮಾರ್ಚ್ 24, 2020ನೇ ಇಸ್ವಿನಲ್ಲಿ ಘೋಷಣೆ ಮಾಡಿದ್ರು. ಲಾಕ್ಡೌನ್ ಅವತ್ತು ಕೊರೋನಾ ಸೋಂಕಿತರ ಸಂಖ್ಯೆ ಇಡೀ ದೇಶದಲ್ಲಿ ಎಷ್ಟಿತ್ತು ಗೊತ್ತಾ? 564. ನಮ್ಮ ರಾಜ್ಯದಲ್ಲಿ ಎಷ್ಟಿತ್ತು ಗೊತ್ತಾ? ಒಂದೇ ಒಂದು ಬೀದರ್ನಲ್ಲಿ ಪತ್ತೆಯಾಗಿತ್ತು. ಕಲಬುರಗಿನಲ್ಲಿ. ಇವತ್ತು ಎಷ್ಟಿದೆ ಸೋಂಕಿತ ಸಂಖ್ಯೆ ದೇಶದಲ್ಲಿ? 12 ಲಕ್ಷ. 12 ಲಕ್ಷ. ಸತ್ತವರ ಸಂಖ್ಯೆ ಎಷ್ಟಿದೆ? 30,000. From 564 to 12 lakhs. ಡೆತ್ಸು 30,000. ಕರ್ನಾಟಕದಲ್ಲಿ 75,000 ಡೆತ್ಸ್ ಫ್ರಮ್ 1 to 75,000. ಸತ್ತವರ ಸಂಖ್ಯೆ 1,500 ಕರ್ನಾಟಕದಲ್ಲಿ. ಏನಪ್ಪ ಇಷ್ಟೆಲ್ಲ ಅವ್ಯವಹಾರಗಳು ಮಾಡಿ ಇಕ್ವಿಪ್ಮೆಂಟ್ಗೆಲ್ಲ ಕೊಂಡ್ಕೊಂಡು ಕಡಿಮೆ ಕಟ್ಟಾಕಿರೋದು ನೀವು? ಇದು ಕೇಳಬಾರ್ದ? ಕೋಆಪರೇಟ್ ಮಾಡಿ. ಹೆಂಗೆ ಕೋಆಪರೇಟ್ ಮಾಡೋದು? ನುಗ್ತಾ ಇದ್ರು ನೋಡ್ತಾ ಕೂತಿರ್ಬೇಕ? ಕೋಆಪರೇಟ್ ಮಾಡಿ. ಈ ಕಾಲದಲ್ಲೆಲ್ಲ ಕೋಆಪರೇಟ್ ಮಾಡೋದು ಅಲ್ಲ, ಎಂಥದ್ದು ಆರೋಪ ಮಾಡೋದು. ಏನಿದು ಚುನಾಯಿತ ಸರ್ಕಾರ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರ ಆಡ್ತಕ್ಕಂಥ ಮಾತುಗಳ ಇವು. Are they not betrayal of the people of the country, people of the state? Betrayal of democracy? ಇದು ಇವತ್ತು ದೇಶದಲ್ಲಿ ಏನಾಗಿದೆ ಅಂತ ಏನು ಹೇಳಿದ್ರು ಇವರು ನರೇಂದ್ರ ಮೋದಿ ಅವರು 24ನೇ ತಾರೀಕು ರಾತ್ರಿ 12 ಗಂಟೆ ಸ್ವಾತಂತ್ರ್ಯ ಬಂದದ್ದು ದೇಶಕ್ಕೆ 12 ಗಂಟೆ, ಇವ್ರು ಭಾಷಣ ಮಾಡೋದು 12 ಗಂಟೆ. ಇದನ್ನು ಹಂಗೆ ಮಾಡಿದ್ರು ಅಂತದ್ದು, GST ಮಾಡೋದಾಗ ಅಂತದ್ದು ಎಲ್ಲ ಇದು ನೋಟ್ ಬ್ಯಾನ್ ಮಾಡಿದವರು ಕೂಡ ಹಿಂದೆ ಮಾಡಿದ್ರು 12 ಗಂಟೆಗೆ. ಆಗ ಏನು ಹೇಳಿದ್ರು? ಮಹಾಭಾರತ ಯುದ್ಧ 18 ದಿನ ನಡೆದಿತ್ತು. ಮಹಾಭಾರತ ಯುದ್ಧ 18 ದಿನ ನಡೆದಿತ್ತು. ನೀವು 21 ದಿನಗಳು ಸಹಿಸ್ಕೊಳ್ಳಿ, ಇದನ್ನು ತೊಡೆದಾಕ್ತೀವಿ, ಆಗ ನೀವು ನಿಟ್ಟುಸಿರ್ಬಿಡ್ಬಹುದು ಅಂತ ಹೇಳಿದ್ರು. ವಾಟ್ ಹ್ಯಾಪನ್ ಟುಡೇ? 12 ಲಕ್ಷ. 120 ಡೇಸ್. ಅಂದ್ರೆ ನೀವು ಇದಕ್ಕೆ ವಿಫಲರಾಗಿದ್ದೀವಿ ಅಂತ ಹೇಳ್ಕೊತೀರೋ ಇಲ್ಲ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ಕೊತೀರಾ? ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ ಟು ಮಿಸ್ಟರ್ ಮೋದಿ ಜಿ, ವೆದರ್ is it your failure or your success? ಯಡಿಯೂರಪ್ಪನವರೇ, is it your failure or it's a success? ಸೊ ಇದು ಇವತ್ತು ಕೊಡ್ತೀನಿ ತಾಳಪ್ಪ ಮರಯ್ಯ, ಒಟ್ಟಿಗೆ ಕೊಡ್ತೀವಿ ಎಲ್ಲನೂ. ನೋಡಿ ಇಲ್ಲೆಲ್ಲ ನೋಡಿ, ಇವೆಲ್ಲ ಡಾಕ್ಯುಮೆಂಟ್ಗಳು ಇವೆಲ್ಲ ಎಲ್ಲ ಕಾಪಿ ಕೊಡ್ತಿದ್ರು. ಇವೆಲ್ಲ ಕಾಪೀಸ್ ಕೊಡ್ತೀವಿ. ಓದ್ಕೊಳ್ಳೆ ಬಿಡಪ್ಪ, ಆಮೇಲೆ ಹೋಗಿ ಮನೆಗೆ ಕೂತ್ಕೊಂಡು ಹೋಗಿ ಏನು ಮಾಡಿ ಕೆಲಸ ಇಲ್ಲ, ಏನಿಲ್ಲ. COVID-19 ಏನು ಕೆಲಸ ಇಲ್ಲ, ಏನಿಲ್ಲ, ಸುಮ್ಮನೆ ಆಯ್ತಾ? ಸೊ ಇದು ಇವತ್ತು ಅದಕ್ಕೆ ನಾನು ಹೇಳಿದೆ, ಇಂಥ ಸರ್ಕಾರ, ಭ್ರಷ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಬಂದಿರಲಿಲ್ಲ.
ಕೋವಿಡ್-19 ಜನನ ಇವತ್ತು ಏನು ಜನರಿಗೆ ಪಾಪ ಬೆಡ್ ಇಲ್ಲ, ಆಂಬುಲೆನ್ಸ್ ಇಲ್ಲ, ಕೇಳೋರಿಲ್ಲ, ಸಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ವಲಸೆ ಕಾರ್ಮಿಕರು ಸುಮಾರು 5 ಲಕ್ಷ ಜನ ವಲಸೆ ಕಾರ್ಮಿಕರು ಬಹುಶಃ ನರಕ ಯಾತನೆ ಅನುಭವಿಸಿದ್ರು ಕರ್ನಾಟಕದಲ್ಲಿ. ಇಡೀ ದೇಶದಲ್ಲಿ ಅನುಭವಿಸಿದ್ದಾರೆ, ಕರ್ನಾಟಕದಲ್ಲಿ ನರಕ ಯಾತನೆ ಅನುಭವಿಸಿದ್ರು. ನಾವು ನಮ್ಮ ಕೈಲಾದ ಮಟ್ಟಿಗೆ ಪಕ್ಷದಿಂದ ಅವರು ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಸಿದ್ಧತೆ ಇಲ್ಲದೇನೆ ಲಾಕ್ಡೌನ್ ಮಾಡಿ ನರಕ ಯಾತನೆಯನ್ನು ಅನುಭವಿಸಿದ್ರು. ಅದರಲ್ಲೂ ಕೂಡ ಸುಳ್ಳು ಹೇಳಿದ್ದಾರೆ. ಅವ್ರಿಗೆಲ್ಲ ಹೋಗೋರಿಗೆಲ್ಲ 4 ಲಕ್ಷ 5 ಲಕ್ಷ ಜನಕ್ಕೆ ನೀರು ಕೊಟ್ಟೋ ಇರ್ತದ್ರು, ಮೋಸಂಬಿ ಹಣ್ಣು ಕೊಟ್ಟೋ 5, 2 ಬಾಳೆಹಣ್ಣು ಕೊಟ್ಟೋ, 3 ಲೀಟರ್ ಕೊಟ್ಟೋ, ಬರೀ ಸುಳ್ಳೆ. ನಾವು ಹೋಗಿ ನೋಡ್ಕೊಬಂದೆ ರೈಲ್ವೆ ಸ್ಟೇಷನ್ಗೆ. ಮೂಸಂಬಿ ಸೀಸನ್ ಅಲ್ಲ, 5 ಲಕ್ಷ ಜನಕ್ಕೆ 5 ಮೂಸಂಬಿ ಅಂದ್ರೆ ಎಷ್ಟಾಯ್ತಪ್ಪ? ಎಲ್ಲಿತ್ತು ಇವ್ರಿಗೆ? ಸುಳ್ಳು ಹೇಳ್ಬಿಡೋದು ಈ ಜನಗಳಿಗೆ. ಸೊ ಇದು ಆಮೇಲೆ ಈಗ ನಾನು ಈ ವೆಂಟಿಲೇಟರ್ಸ್ ಇದೆಯಲ್ಲ, ಅನೆಕ್ಷರ್ 1 ಹೇಳಿದೆ ನಾನು, 825 ಕೋಟಿ ಹೈಯರ್ ಎಜುಕೇಷನ್. ಆಮೇಲೆ SDRFನಿಂದ ಬಿಡುಗಡೆ ಆಗಿರ್ತಕ್ಕಂಥ ಹಣ, ಆಮೇಲೆ ಕಾರ್ಮಿಕ ಇಲಾಖೆಯಲ್ಲಿ 1,000 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಹಣ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು KDP ಮೀಟಿಂಗ್ ಮಾಡ್ತಾರೆ ಪ್ರತಿ ತಿಂಗಳು. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು, ಒಟ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅಲೋಕೇಶನ್ ಇರೋದು ಈ ವರ್ಷ 10,032 ಕೋಟಿ. ಅದನ್ನು ರಿವೈಸ್ ಮಾಡಿ 9,689 ಕೋಟಿ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ಬಿಡುಗಡೆ ಆಗಿರೋದು 1,527. ಏಪ್ರಿಲ್ ತಿಂಗಳವರೆಗೆ ಖರ್ಚಾಗಿರ್ತಕ್ಕಂಥದ್ದು 1,554. ಮೇ ತಿಂಗಳಲ್ಲಿ ಖರ್ಚು ಮಾಡಿರೋದು 1,768. ಒಟ್ಟು ಖರ್ಚು ಮಾಡಿರೋದು 3,322 ಕೋಟಿ ರೂಪಾಯಿ. ಬಿಡುಗಡೆ ಆಗಿರೋದು 1,527 ಕೋಟಿ. ಬಿಡುಗಡೆ ಆಗಿರೋದಕ್ಕಿಂತ 2 ಪಟ್ಟು ಜಾಸ್ತಿ ಖರ್ಚು ಮಾಡಿದ್ದಾರೆ. 324 ಕೋಟಿ ನಾವು ಖರ್ಚು ಮಾಡಿರೋದು. ಮತ್ತೆ ಶ್ರೀರಾಮುಲಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದು, ಮಿಸ್ಟರ್ ಶ್ರೀರಾಮುಲು ತಿಳ್ಕೊಳ್ಳೋಕ್ಕಲ್ಲ, ಇಲಾಖೆಯವರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಲ್ವಾ? being a minister of the department, you should expect to know what is the allocation to the department, what is the revised allocation, what is the amount spent so far, what is the amount every month we are spending. He is expected to know all these things as a minister. ಇದು ಅನೆಕ್ಸ್ ನಂಬರ್ 4. ಇದು ನಾನು ಸೃಷ್ಟಿ ಮಾಡ್ಕೊಂಡಿರೋವಲ್ಲ ಇವೆಲ್ಲ. ಅಯ್ಯಪ್ಪ ಕೊಡ್ತೀನಿ, ಅವ್ರು ಇಲ್ಲ, ಈಗ ಒಂದೊಂದಾಗೆ ಕೊಡೋಕ್ಕಾಗಲ್ಲ. ಎಲ್ರಿಗೂ ಕಾಪಿ ಮಾಡಿಸಿ ಎಲ್ರಿಗೂ ಒಟ್ಟಿಗೆ ಕೊಡ್ತೀವಿ ಬಿಡಪ್ಪ ತಮ್ಮ. ವೈ ಯು ಆರ್ ಸೋ ಹರಿ. ಆಮೇಲೆ ಇಲ್ಲೆಲ್ಲ ತಕ್ಕಂಡು ಹಾಕೊಂಡ್ರಾಯ್ತು, ಖಾಲಿ ಡ್ಯಾಸ್ ಮಾಡ್ಕೊಂಡಿರು, ಆಮೇಲೆ ಬರ್ತೀವಿ ಮಾಡ್ತೀವಿ. ನೋಡಪ್ಪ, there are 14 documents. I will furnish all the 14 documents, the copy of these documents. ನೀವು ಗ್ಯಾಸ್ ಖಾಲಿ ಇಟ್ಕೊಂಡಿರಲಿ, ಆಮೇಲೆ ಬತ್ತಿ ಮಾಡ್ಕೊಳ್ಳಿ, ಆಯ್ತಾ? ಕೇಳ್ರಿ ಸ್ವಲ್ಪ. ಹಂಗೆ ನೀವೇನು ಬಹಳ ಹರಿದಲ್ಲಿದ್ದೀರಲ್ಲ. ಶ್ರೀರಾಮುಲಿಗೆ 1.5 ಗಂಟೆ ಕೇಳಿದ್ದೀರಿ,
ಸುಳ್ಳು ಸುಳ್ಳು ಆ? ಆರೋಗ್ಯ ಇದು ಹೇಳಿದ್ನಲ್ಲಿ ಅನೆಕ್ಷರ್ 4 ಅಂತ. ಯು ಟೇಕ್ ಇಟ್ ಆಸ್ ಅನೆಕ್ಷರ್ 4 in the serial number 4. Annexure 4, serial number 4. This is furnished in the KDP meeting of every month. KDP meeting ಮಾಡ್ತಾರೆ, ಇಲಾಖಾ ಮೀಟಿಂಗ್ಗಳು ಮಾಡ್ತಾರೆ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿ ಅಂಶಗಳು. ಓಕೆ, ರಿಪೀಟ್ ಮಾಡಬೇಕಾ? ಓಕೆ. The total amount allocated in the budget to the health department is 10,032 rupees. Crores. Out of which the release is 1,527. The expenditure up to April 2020, 1,554. The expenditure in the month of May, 1,768 crores. Both put together, the total expenditure is 3,322 crores. That is 217% the expenditure to the release. ಅರ್ಥ ಆಯ್ತಲ್ಲ ಈಗ? ವೆರಿ ಸಿಂಪಲ್.